ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನೀವು ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಒಂದೇ ಪೋಸ್ಟ್ ಅಲ್ಲಿ ನಾವು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಿಕೊಂಡು ನಾವು ಅಪ್ರೂವ್ ತಗೋಬಹುದಾ? ಸೊ ಏನಂತಂದ್ರೆ, ನಾನೊಂದು ಆಪ್ಷನ್ಸ್ ಅನ್ನ ಹೇಳ್ತೀನಿ ನಿಮಗೆ, ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಆ ತರ ಒಂದೇ ಒಂದು ಪೋಸ್ಟ್ ಇರುವಂತಹ ಒಂದು ವೆಬ್ಸೈಟ್ ಅಥವಾ ಬ್ಲಾಗ್ ಅನ್ನ ಯಾವ ತರ ನಾವು ಕ್ರಿಯೇಟ್ ಮಾಡೋದು, ಅದೇ ರೀತಿ ಗೂಗಲ್ ಆಡ್ಸೆನ್ಸ್ಗೆ ಯಾವ ತರ ನಾವು ಅಪ್ರೂವ್ ತಗೊಳ್ಳೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಮೈಂಡ್ ಅಲ್ಲಿ ಬರ್ಬೋದು, ನಾವು ಒಂದೇ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಪ್ರೂವ್ ತಗೋಬಹುದಾ ಅಂತ. ಸೊ 100% ಆಗಿ ಕ್ರಿಯೇಟ್ ಮಾಡ್ಕೋಬಹುದು, 100% ಆಗಿ ಆಡ್ಸೆನ್ಸ್ ಅಪ್ರೂವ್ ಕೂಡ ತಗೋಬಹುದು. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸ್ನೇಹಿತರೆ, ಒಂದೇ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವು ಅದನ್ನ ಟೂಲ್ಸ್ ವೆಬ್ಸೈಟ್ ಅಂತಾನೆ ಕರಿಬಹುದು. ಸೊ ಆ ಟೂಲ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಪ್ರೂವ್ ತಗೊಂಡು ಆಮೇಲೆ ನಾವು ದುಡ್ಡನ್ನ ಅರ್ನ್ ಮಾಡಬಹುದು. ಸೊ ಇವಾಗ ಗೂಗಲ್ ಆಡ್ಸೆನ್ಸ್ ಒಂದೇ ಪೇಜ್ಗೆ ನಮಗೆ ಸಿಗುತ್ತಾ? ಸೊ ಆ ಸ್ಕ್ರಿಪ್ಟ್ಸ್ ಎಲ್ಲಿ ಸಿಗುತ್ತೆ? ನಮಗೆ ಸ್ಕ್ರಿಪ್ಟ್ ಬೇಕು, ಅದೇ ರೀತಿ ನಮಗೆ ಕೋಡಿಂಗ್ ಬರಲ್ಲ, ಏನು ಬರಲ್ಲ, ಯಾವ ತರ ನಾವು ಮಾಡೋದು ಅನ್ನೋ ತುಂಬಾ ಒಂದು ಕನ್ಫ್ಯೂಷನ್ಸ್ಗಳು ನಮಗೆ ಇರುತ್ತೆ. ಸೊ ನನ್ನ ಹತ್ರ ಒಂದು ಸ್ಕ್ರಿಪ್ಟ್ ಇದೆ. ಸೊ ಆ ಸ್ಕ್ರಿಪ್ಟ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೀವು ನಮಗೆ ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಕೊಂಡು, ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಬೇಕು. ಅದೇ ರೀತಿ ನನಗೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರೆ ಅಂತಂದ್ರೆ ಆ ಸ್ಕ್ರಿಪ್ಟ್ ನಿಮಗೆ ಸಿಗುತ್ತೆ. ಸೊ ಆ ಸ್ಕ್ರಿಪ್ಟ್ ಯಾವುದು ಏನು ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಯಾವ ತರ ಕಸ್ಟಮೈಸ್ ಮಾಡೋದು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಸ್ಕ್ರಿಪ್ಟ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗೆ ಮೊದಲಿಗೆ ಹೋಸ್ಟಿಂಗ್ ಬೇಕಾಗುತ್ತೆ. ಸೊ ಹೋಸ್ಟಿಂಗ್ ಮತ್ತೆ ಡೊಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ನಿಮಗೆ ಬೇಕು ಅಂತಂದ್ರೆ 100% ಆಗಿ ನಿಮಗೆ ಏನಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಸಿಗುತ್ತೆ ನಿಮಗೆ. ಸೊ ಹೋಸ್ಟಿಂಗರ್ದು. ಸೊ ಹೋಸ್ಟಿಂಗರ್ ಮುಖಾಂತರ ನೀವು ಹೋದ್ರಪ್ಪ ಅಂತಂದ್ರೆ, ಆ ಲಿಂಕ್ ಮುಖಾಂತರ ಹೋದ್ರೆ ಅಂತ ನಿಮಗೆ ಇನ್ನ 10 to 20% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಸೊ ಇವಾಗ ಆಲ್ರೆಡಿ ಬ್ಲ್ಯಾಕ್ ಫ್ರೈಡೆ ಅಂತ ಒಂದು ಸೇಲ್ ನಡೀತಾ ಇದೆ ಹೋಸ್ಟಿಂಗರ್ ಅಲ್ಲಿ. ಸೊ ಅದ್ರ ಜೊತೆಗೇನೆ ಈ ಲಿಂಕ್ ಮುಖಾಂತರ ಹೋದ್ರೆ ಅಂತಂದ್ರೆ ಇನ್ನು 10 to 20% ನಿಮಗೆ ಡಿಸ್ಕೌಂಟ್ ಅಲ್ಲಿ ಏನಾಗುತ್ತೆ, ನೀವು ಹೋಸ್ಟಿಂಗ್ ಅನ್ನ ಪರ್ಚೇಸ್ ಮಾಡಬಹುದು. ಸೊ ಅದೇ ರೀತಿ ಆ ಹೋಸ್ಟಿಂಗ್ ಅಲ್ಲಿ ನಿಮಗೆ ಏನಂತಂದ್ರೆ 1 ವರ್ಷದವರೆಗೂ ಡೊಮೇನ್ ಫ್ರೀ ಆಗಿ ಸಿಗುತ್ತೆ. ಎಕ್ಸ್ಟ್ರಾ ಚಾರ್ಜಸ್ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಹೊಸದಾಗಿ ಸ್ಟಾರ್ಟ್ ಮಾಡೋರು ಬೇಗ ಬೇಗ ನೀವು ಬೈ ಮಾಡಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು, ನೀವು ಹೋಸ್ಟಿಂಗ್ ಅನ್ನು ಪರ್ಚೇಸ್ ಮಾಡಿ ಡೊಮೇನ್ ಎಲ್ಲ ಆದ ಮೇಲೆ ನಾನು ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಸಿಂಪಲ್ ಆಗಿ ಒಂದು ಡೊಮೇನ್ ಅನ್ನ ಹಾಕಿದ್ದೀನಿ. ಸೊ qr.techapple.com ಅಂತ. ಸೊ ನಾನು ಒಂದು ಸಬ್ ಡೊಮೇನ್ ಅನ್ನ ತಗೊಂಡಿದ್ದೆ, ಅಂದ್ರೆ ನಿಮಗೆ ತೋರ್ಸೋದಕ್ಕೋಸ್ಕರ ಸ್ಕ್ರಿಪ್ಟ್ ಯಾವ ತರ ವರ್ಕ್ ಆಗುತ್ತೆ, ನಾವು ಅದನ್ನ ಯಾವ ತರ ಅಪ್ಲೋಡ್ ಮಾಡೋದು, ಅದೇ ರೀತಿ ಯಾವ ತರ ಎಡಿಟ್ ಮಾಡೋದು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಮಗೆ ತೋರಿಸ್ತೀನಿ. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಹೋಗೋಣ. ಡ್ಯಾಶ್ ಬೋರ್ಡ್ಗೆ ಹೋಗಿ ಆದ ಮೇಲೆ ನಿಮಗೆ ಇಲ್ಲಿ ಫೈಲ್ ಮ್ಯಾನೇಜರ್ ಅಂತ ಆಪ್ಷನ್ ಇದೆ. ಸೊ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೈಲ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಅಲ್ಲಿ 100% ಆಗಿ ನಿಮ್ಮ ಆ ಒಂದು ಹೋಸ್ಟಿಂಗ್ ಅಲ್ಲಿ ಏನೇನು ಫೈಲ್ಸ್ ಇದೆ, ಆ ವೆಬ್ಸೈಟ್ ಅಲ್ಲಿ ಏನೇನು ಫೈಲ್ಸ್ ಇದೆ ಅಷ್ಟು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ನಿಮಗೆ ಆ ಸ್ಕ್ರಿಪ್ಟ್ ಬೇಕಂತಂದ್ರೆ ನಾನು ಅವಾಗಲೇ ಹೇಳಿದಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿಕೊಂಡು DM ಮಾಡಿ, ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಫೈಲ್ ಮ್ಯಾನೇಜರ್ ಓಪನ್ ಆಗ್ತಾ ಇದೆ. ಫೈಲ್ ಮ್ಯಾನೇಜರ್ ಓಪನ್ ಆಗಿ ಆದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಕೋಡನ್ನು ನೀವು ಯಾವ ಥರ ಅಪ್ಲೋಡ್ ಮಾಡಬೇಕು ಅಂತ. ಸೊ ಕಂಪ್ಲೀಟ್ಲಿ ರೆಡಿಮೇಡ್ ಇರುವಂಥ ಕೋಡ್ ಇದೆ. ನೀವು ಅದರಲ್ಲಿ ಜಸ್ಟ್ ಸಿಂಪಲ್ ನೀವು ವೆಬ್ಸೈಟ್ಸ್ ನೇಮ್ ಆಗಿರ್ಬೋದು, ಅದೇ ರೀತಿ ಆ ಕಂಟೆಂಟನ್ನು ಚೇಂಜ್ ಮಾಡೋದಾಗಿರ್ಬೋದು, ಅದೇ ರೀತಿ ಅಬೌಟಸ್ಸು, ಕಾಂಟ್ಯಾಕ್ಟರ್ಸು, ಪ್ರೈವೇಸಿ ಪಾಲಿಸಿ, ಸೊ ಈ ಪೇಜಸ್ಗಳ ಕಂಟೆಂಟನ್ನು ಚೇಂಜಸ್ ಮಾಡೋದಾಗಿರ್ಬೋದು. ಸೊ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಫೈಲ್ ಮ್ಯಾನೇಜರ್ ನಾನು ಓಪನ್ ಮಾಡಿದ್ದೀನಿ. ಸೊ ಮೈ ಫೈಲ್ಸ್ ಅಂತ ಓಪನ್ ಇದೆ, ಇಲ್ಲಿ ನೋಡ್ಬೋದು. ಸೊ ಆ ಒಂದು ವೆಬ್ಸೈಟ್ ಏನಿರುತ್ತೆ, ಆ ಡೊಮೇನ್ ಅಲ್ಲಿ ಏನೇನೆಲ್ಲ ಫೈಲ್ಸ್ ಇರುತ್ತೆ ಆ ಫೈಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಪಬ್ಲಿಕ್ HTML ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಡಿಫಾಲ್ಟ್ PHP ಅಂತ ಇದೆ. ಸೊ ಅದನ್ನ ನಾವೇನ್ ಮಾಡೋಣ, ಡಿಲೀಟ್ ಮಾಡೋಣ. ಸೊ ಡಿಲೀಟ್ ಆದ ಮೇಲೆ ಮತ್ತೆ ತಿರ್ಗಾ ಮೈ ಫೈಲ್ಸ್ ಮೇಲೆ ಬರೋಣ. ಇಲ್ಲಿ ಅಪ್ಲೋಡ್ ಅಂತ ಸಿಂಬಾಲ್ ಇದೆ, ಇಲ್ಲಿ ನೋಡ್ಬೋದು ಅಪ್ಲೋಡ್ ಅಂತ ಇದೆ. ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಫೈಲ್ ಅಥವಾ ಫೋಲ್ಡರ್ ಎರಡು ಆಪ್ಷನ್ಸ್ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಜಿಫ್ ಫೈಲ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೋಡ್ಬೋದು ಜಿಫ್ ಫೈಲ್ ನಿಮಗೆ ಒಂದು ಸ್ಕ್ರಿಪ್ಟ್ ಸಿಗುತ್ತೆ ನಿಮಗೆ. ಸೊ ಜಿಫ್ ಫೈಲ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಅದು ಅಪ್ಲೋಡ್ ಆಗ್ತಾ ಇದೆ. ಸೊ ಅದು ಅಪ್ಲೋಡ್ ಆಗೋವರೆಗೂ ನಾವು ವೇಟ್ ಮಾಡಬೇಕಾಗತ್ತೆ. ಸೊ ಆ ಒಂದು ಫೈಲ್ ನಿಮಗೆ ಸಿಗುತ್ತೆ, ನಾನೇ ಪ್ರೊವೈಡ್ ಮಾಡ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡೈರೆಕ್ಟಾಗಿ DM ಮಾಡಿದ್ರಿ ಅಂತಂದರೆ ನನಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅಂತ. ಸೊ ಸ್ಕ್ರಿಪ್ಟ್ ಬೇಕಂತಂದರೆ 100% ಆಗಿ ನಾನು ಶೇರ್ ಮಾಡ್ತೀನಿ, ನೀವು ನನಗೆ DM ಮಾಡಬೇಕಾಗತ್ತೆ ಅಷ್ಟೇ. ಮತ್ತು ಹೊಸದಾಗಿ ಹೋಸ್ಟಿಂಗ್ ತೊಗೊಳ್ತೀರಾ ಅಂತಂದರೆ ನಾನು ಫ್ರೀಯಾಗಿ ನಿಮಗೆ ಅದನ್ನು ಕ್ರಿಯೇಟ್ ಮಾಡಿ ಕೂಡ ಕೊಡ್ತೀನಿ. ಸೊ ಇವಾಗ ಇಲ್ಲಿ ನೋಡ್ಬೋದು ಆಲ್ರೆಡಿ
ಓಪನ್ ಅಂದರೆ ಅಪ್ಲೋಡ್ ಆಗಿದೆ. ಸೊ ಅಪ್ಲೋಡ್ ಆ ಫೈಲ್ ಮೇಲೆ ಕ್ಲಿಕ್ ಮಾಡು, ರೈಟ್ ಕ್ಲಿಕ್ ಮಾಡಿಕೊಂಡು ನೀವು ಎಕ್ಸ್ಟ್ರಾಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇಲ್ಲಿ ನೋಡ್ಬೋದು ಆ ಒಂದು ಫೋಲ್ಡರನ್ನು ಸೆಲೆಕ್ಟ್ ಮಾಡಬೇಕು. ಸೊ ಪಬ್ಲಿಕ್ HTML ಅಲ್ಲೇ ಅದು ಎಕ್ಸ್ಟ್ರಾಕ್ಟ್ ಆಗಬೇಕು. ಸೊ ಪಬ್ಲಿಕ್ ಅಂತ ಹಾಕಿ _HTML ಅಂತ ಹಾಕ್ಬಿಟ್ಟು ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಇಲ್ಲಿ ನೋಡ್ಬೋದು public.html ಅದಾದ ಮೇಲೆ ಮತ್ತೆ ತಿರ್ಗಾ public.html ಅಂತ ಬರ್ತಾ ಇದೆ. ಸೊ ಈ ಥರ ಬರಬಾರ್ದು. ನಾವೇನು ಮಾಡ್ಬೇಕಂತಂದರೆ ಒಂದೇ ಫೈಲಲ್ಲಿ ಅದು ಬರಬೇಕು. ಯಾಕಂತಂದರೆ ತುಂಬ ಪ್ರಾಬ್ಲಮ್ಸ್ ಓಪನ್ ಆಗುತ್ತೆ. ಓಪನ್ ಆಗಬೇಕಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ, ಒಂದು ಸಾರಿ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ. QR ಡಾಟ್ ಸೊ ಹಾಕಿದೆ ಅಂತಂದರೆ ನಿಮಗೆ ಇಲ್ಲಿ ನೋಡ್ಬೋದು ಈ ಥರ ಇಲ್ಲಿ ತೋರಿಸುತ್ತೆ. ಸೊ ಇಲ್ಲಿ /public_HTML ಅಂತ ಹಾಕಿದ್ವಿ ಅಂತಂದರೆ ಸೊ ಇಲ್ಲಿ ನೋಡ್ಬೋದು ಈ ಥರ ಓಪನ್ ಆಗುತ್ತೆ. ಅಂದರೆ ಏನಕ್ಕಂತಂದರೆ ಈ ಥರ ಓಪನ್ ಆಗ್ತಾ ಇದೆ, ಅಲ್ಲಿ ಹಳೇದಿದೆ ಅಂತಂದರೆ ಫೋಲ್ಡರ್ ಒಳಗಡೆ ಫೋಲ್ಡರ್ ಇರೋದ್ರಿಂದ ಏನಾಗ್ತಿದೆ ಈ ಥರ ಬರ್ತಾ ಇದೆ. ಸೊ ನಾವು ಇವಾಗ ಏನು ಮಾಡಬೇಕು, ಈ ಫೋಲ್ಡರಲ್ಲಿರುವಂಥ ಅಷ್ಟೂ ನಾವೇನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕು, ಮೂವ್ ಮಾಡಬೇಕು. ಫಸ್ಟು ಫೋಲ್ಡರ್ ತೋರಿಸ್ತಾ ಇದ್ದಿಲ್ಲ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡೋದು public.html ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನೀವೇನು ಮಾಡ್ಬೋದು, ಅಲ್ಲಿ ಮೂವ್ ಮಾಡ್ಬೋದು. ಸೊ ನಾನು ನಿಮಗೆ ತೋರಿಸ್ತೀನಿ public.html ಮೂವ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಡೈರೆಕ್ಟಾಗಿ ಮೂವ್ ಆಗುತ್ತೆ. ಇವಾಗ ನಾವೇನು ಮಾಡೋಣ, ಡೈರೆಕ್ಟಾಗಿ ನಮ್ಮ ಒಂದು ವೆಬ್ಸೈಟನ್ನು ರಿಫ್ರೆಶ್ ಮಾಡೋಣ. ಸೊ public.html ಏನು ಹಾಕಿದ್ದೀವಿ ಅದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ಎಂಟರ್ ಕೊಡೋಣ. ಸೊ ಇವಾಗ ನೋಡ್ಬೋದು ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಥರ ಓಪನ್ ಆಗುತ್ತೆ. ಸೊ ಇದೊಂದು ಸಿಂಗಲ್ ಪೇಜ್ ನೋಡ್ಬೋದು, ಕಂಪ್ಲೀಟಾಗಿ ಸಿಂಗಲ್ ಪೇಜ್ ಇದೆ. ಬೇರೆ ಯಾವುದೇ ಥರದ ಒಂದು ಏನಂತಂದರೆ ಪೋಸ್ಟ್ಗಳಾಗಿರ್ಬೋದು, ಪೇಜಸ್ಗಳಾಗಿರ್ಬೋದು ಏನೂ ಇಲ್ಲ ಇದರಲ್ಲಿ. ಸೊ ಇದನ್ನು ನಾವು ಯೂಸ್ ಮಾಡಿಕೊಂಡು ಏನಂತಂದರೆ ಈಸಿಯಾಗಿ ನಾವು ಗೂಗಲ್ ಆ್ಯಡ್ಸೆನ್ಸ್ ಕೂಡ ಅಪ್ರೂವ್ ಮಾಡ್ಕೋಬೋದು. ಸೊ ಮೊದಲಿಗೆ ಇದನ್ನು ಸ್ವಲ್ಪ ಕಸ್ಟಮೈಸೇಷನ್ ಮಾಡಬೇಕಾಗತ್ತೆ. ಸೊ ನೀವು ಕಸ್ಟಮೈಸೇಷನ್ ಮಾಡಬೇಕು, ಎಲ್ಲನೂ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಮತ್ತೆ ತಿರ್ಗಾ ಇಲ್ಲಿ ಬನ್ನಿ. ಸೊ ಬಂದಾದ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು index.php ಅಂತ ಇದೆಯಲ್ಲ, ಸೊ ಅದನ್ನು ಎಡಿಟ್ ಮಾಡ್ಕೊಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಸೊ ಇಲ್ಲಿ ನೋಡ್ಬೋದು ಎಡಿಟ್ ಮಾಡ್ಕೊಂಡ್ರಿ ಅಂತಂದರೆ ಕಂಪ್ಲೀಟ್ ಡೀಟೇಲ್ ಆಗಿ ಇಲ್ಲಿ ನಿಮಗೆ ಆ ಒಂದು ಕೋಡ್ ಏನಿದೆ ಅದು ಇಲ್ಲಿ ನಿಮಗೆ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಟೈಟಲ್ ಇದೆ, ಫ್ರೀ QR ಕೋಡ್ ಜನರೇಟರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಹೆಸರನ್ನು ನೀವು ಚೇಂಜ್ ಮಾಡಬೇಕಾಗತ್ತೆ. ಸೊ QR.techieapple. ಸೊ ನಾನು ಈ ಥರ ಚೇಂಜ್ ಮಾಡಿದ್ದೀನಿ. ಸೊ ನೀವು ಇನ್ನೊಂದು ಕೂಡ ಮಾಡ್ಬೋದು, ಏನಂತಂದರೆ ಇದೇನಿದೆ ಅದನ್ನು ಕಾಪಿ ಮಾಡ್ಕೊಳ್ಳಿ. ಅದು ಹಳೇದೇನಿರುತ್ತಲ್ಲ ಅದನ್ನು ಡೈರೆಕ್ಟಾಗಿ ರಿಪ್ಲೇಸ್ ಮಾಡ್ತೀರಿ ಅಂತಂದರೆ ಎಷ್ಟಿದೆ ಅಷ್ಟು ಡೈರೆಕ್ಟಾಗಿ ಒಂದೇ ಸಾರಿ ರಿಪ್ಲೇಸ್ ಆಗಿಬಿಟ್ಟು ಹೋಗುತ್ತೆ. ಸೊ ಇಲ್ಲಿ ಬೇರೆ ಎಲ್ಲೆಲ್ಲಿದೆ ಮತ್ತೆ ನೀವೆಲ್ಲ ಹುಡುಕ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಗೂಗಲ್ ಟ್ಯಾಗ್ಸ್ ಇದೆ, ಅದೇ ರೀತಿ ಸ್ಕ್ರಿಪ್ಟ್ ಇಲ್ಲಿ ಆಲ್ರೆಡಿ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ಸ್ಕ್ರಿಪ್ಟ್ಸ್ಗಳೆಲ್ಲ ನೀವು ಒಂದ್ಸರಿ ನೋಡಬೇಕಾಗುತ್ತೆ. ಸೊ ಇದರಲ್ಲಿ ಯಾವುದೇ ಥರದ ಚೇಂಜಸನ್ನು ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ವೆಬ್ಸೈಟ್ ಮೇಲೆ ಚೇಂಜಸ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರಂತೆ ಒಂದ್ಸರಿ ಇಲ್ಲಿ ಬಂದ್ಬಿಟ್ಟು ರಿಫ್ರೆಶ್ ಮಾಡೋಣ. ಸೊ ಅಲ್ಲಿ ಏನಾದರೂ ಇತ್ತಂತಂದರೆ ಚೇಂಜಸ್ ಆಗುತ್ತೆ. ಸೊ ಇವಾಗ ನೆಕ್ಸ್ಟು ಮತ್ತೆ ಎಲ್ಲ ಚೇಂಜಸ್ ಮಾಡಬೇಕಾಗತ್ತೆ. ಸೊ ಇದನ್ನು ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ಆದ ಮೇಲೆ ಮತ್ತೆ ಕೆಳಗಡೆ ಬರೋಣ. ಸೊ ಸೈಟ್ ಮ್ಯಾಪ್ ಆಗಿರ್ಬೋದು, ಇದೆಲ್ಲ ನಿಮಗೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಬೋದು ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ಏನಂತಂದರೆ ಅದೆಲ್ಲ ಕಂಪ್ಲೀಟಾಗಿ ಚೇಂಜಸ್ ಮಾಡಬೇಕಂತಂದರೆ ಇಲ್ಲಿ ನೋಡ್ಬೋದು public.html ಇದರಲ್ಲಿ ಏನಿಲ್ಲ, ಎಲ್ಲ ಖಾಲಿ ಇದೆ. ಸೊ ಅದನ್ನು ನೀವು ಡಿಲೀಟ್ ಕೂಡ ಮಾಡ್ಬೋದು. ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ ಡೈರೆಕ್ಟಾಗಿ. ನೆಕ್ಸ್ಟ್ ಕೆಳಗಡೆ ಬಂದರೆ ಅಂತಂದರೆ ನಿಮಗೆ ಟೆಂಪ್ಲೇಟ್ಸ್ ಅಂತ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫುಟರ್, ಹೆಡರ್, ಇಂಡೆಕ್ಸ್, ಸೊ ಇದೆಲ್ಲ ನಿಮಗೆ ಸಿಗುತ್ತೆ. ಸೊ ಫುಟರ್ ಮೇಲೆ ಎಡಿಟ್ ಮಾಡ್ಕೊಳ್ಳಿ. ಸೊ ಫುಟರಲ್ಲಿ ಎಡಿಟ್ ಮಾಡ್ಕೊಂಡ್ರೆ ಅಂತಂದರೆ ನಿಮಗೆ ಕೆಲವೊಂದು ಇಲ್ಲಿ ಸ್ಕ್ರಿಪ್ಟ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ಬೋದು ಸ್ಕ್ರಿಪ್ಟ್ ಇದೆ ಕಂಪ್ಲೀಟ್ ಡೀಟೇಲ್ ಆಗಿ. ಸೊ ಈ ಸ್ಕ್ರಿಪ್ಟನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದು ಆಲ್ರೆಡಿ ಯಾರಾದರೂ ಬೇರೆದವರು ಯೂಸ್ ಮಾಡ್ದಿರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಸ್ಕ್ರಿಪ್ಟನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಸೊ ಇಲ್ಲಿಂದ ಏನಿದೆಯಲ್ಲ, ಸೊ ಇದಷ್ಟು ಸ್ಕ್ರಿಪ್ಟನ್ನು ನೀವು ಚೇಂಜ್ ಮಾಡಬೇಕು. ಸೊ ಇದನ್ನು ಕಂಪ್ಲೀಟಾಗಿ ಕಾಪಿ ಮಾಡಿಕೊಡಿ. ಸೊ ಕಾಪಿ ಮಾಡ್ಕೊಂಡು ಆದ ಮೇಲೆ ನೀವು ಇಲ್ಲಿ ಇದು ನೋಡ್ಬೋದು ಕಂಪ್ಲೀಟಾಗಿ ಕಾಪಿ ಮಾಡಿಕೊಂಡು ಇದನ್ನು ನೀವು ಡಿಲೀಟ್ ಮಾಡಬೇಕು. ಸೊ ನಾನು ಅಷ್ಟು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡು ಆದ ಮೇಲೆ ನಾನೇನು ಮಾಡ್ತೀನಿ,
ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡಿಲೀಟ್ ಮಾಡಿ ಆದ ಮೇಲೆ ನಾನು ಸೇವ್ ಮಾಡ್ತೀನಿ. ಸೊ ಸೇವ್ ಆದಮೇಲೆ ಇಲ್ಲಿ ನೋಡ್ಬೋದು, ಇವಾಗ ನಾನು ಇದನ್ನು ರಿಫ್ರೆಶ್ ಮಾಡ್ತೀನಿ. ರಿಫ್ರೆಶ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ಬೋದು ಯಾವುದೇ ಥರದ ಕಂಟೆಂಟ್ ಇಲ್ಲ. ಸೊ ನಮಗೆ ಕಂಟೆಂಟ್ ಇತ್ತು ಫುಲ್ ಆಗಿ, ಇವಾಗ ಯಾವುದೇ ಥರದ ಕಂಟೆಂಟ್ ಇಲ್ಲ. ಸೊ ನಾವು ಈ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕೀವರ್ಡ್ ರಿಸರ್ಚ್ ಮಾಡಿ, ಸೊ QR ಕೋಡ್ ಮೇಲೆ ಕೀವರ್ಡನ್ನು ರಿಸರ್ಚ್ ಮಾಡಿಕೊಂಡು ಆ ಕೀವರ್ಡ್ ಒಂದು ಡೆನ್ಸಿಟಿ ಆಗಿರ್ಬೋದು, ಸೊ ಅದರ ಒಂದು KD ಆಗಿರ್ಬೋದು, ಸೊ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ರಿಸರ್ಚ್ ಮಾಡಿಕೊಂಡು ಆ ಕೀವರ್ಡ್ಸ್ಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಜನರೇಟ್ ಮಾಡಿ ಒಂದು ಕಂಪ್ಲೀಟ್ ಡೀಟೇಲ್ ಆಗಿರುವಂಥ ಒಂದು ಪೋಸ್ಟನ್ನು ಇಲ್ಲಿ ನೀವು ಹಾಕಬೇಕಾಗುತ್ತೆ. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ರೆಡಿ ಮಾಡಿ. ಸೊ ರೆಡಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಡಿ. ಸೊ ಪೇಸ್ಟ್ ಮಾಡಿ ಆದ ಮೇಲೆ ನಿಮಗೆ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೀವು ವೆಬ್ಸೈಟನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ .com ಇದೆಲ್ಲ qr.techapple.com. ಸೊ ಈ ರೀತಿಯಾಗಿ ಚೇಂಜ್ ಮಾಡಿಬಿಟ್ಟು ಕಂಟೆಂಟ್ ನೀವು 100% ಆಗಿ ನೆನಪಿಟ್ಕೊಳ್ಳಿ, ಫುಟರಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಚೇಂಜಸ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿಕೊಡಿ. ಸೊ ಸೇವ್ ಆದಮೇಲೆ ತಿರ್ಗಾ ಕ್ಲೋಸ್ ಮಾಡಿ. ನೆಕ್ಸ್ಟು ಹೆಡ್ಡರ್ ಮೇಲೆ ಎಡಿಟ್ ಮಾಡಿ. ಸೊ ಹೆಡ್ಡರ್ ಮೇಲೆ ಎಡಿಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. qr.techapple QR ಕೋಡ್ ಜನರೇಟರ್. ಸೊ ಎಲ್ಲೆಲ್ಲಿ ಬರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ನೋಡಿಕೊಂಡು ಚೇಂಜಸ್ ಮಾಡಿಕೊಂಡು ಸೇವ್ ಮಾಡಿಕೊಡಿ. ಸೊ ಈ ರೀತಿಯಾಗಿ ನೀವು ಚೇಂಜಸ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಒಂದ್ಸರಿ ಇಲ್ಲಿ ರಿಫ್ರೆಶ್ ಮಾಡಿಬಿಟ್ಟು ನೋಡ್ತೀನಿ. ಸೊ ಇಲ್ಲಿ ನೋಡ್ಬೋದು qr.techapple QR ಕೋಡ್ ಜನರೇಟರ್. ಸೊ ಇಲ್ಲಿ ನಮ್ಮ QR ಕೋಡ್ ಜನರೇಟ್ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ ಅದಾದ ಮೇಲೆ ಇಲ್ಲಿ ನೋಡ್ಬೋದು QR ಕೋಡ್ ಜನರೇಟ್ ಆಗ್ತಾ ಇದೆ. ಸೊ ನಮಗೆ ಡಿಸೈನ್ಸ್ ಇಲ್ಲಿ ಸಿಗುತ್ತೆ. ನಮಗೆ ಯಾವ ಥರ ಡಿಸೈನ್ಸ್ ಬೇಕೋ ಆ ಥರ ನಾವು ಡಿಸೈನ್ಸ್ ಇಲ್ಲಿ ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ಡಿಸೈನ್ಸ್ಗಳನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೊತೀನಿ. ಸೊ ಲೋಗೋ ಬೇಕಂದರೆ ಸೆಂಟ್ರಲ್ ಲೋಗೋ ಕೂಡ ನಾವು ಹಾಕೋಬೋದು. ಇಲ್ಲಿ ನೋಡ್ಬೋದು ಸ್ಕೈಪ್ ಆಗಿರ್ಬೋದು, ಝೂಮ್ ಆಗಿರ್ಬೋದು, ವೈಫೈ ಆಗಿರ್ಬೋದು, ಪೇಪಾಲ್ ಆಗಿರ್ಬೋದು, ನಿಮಗೆ ಯಾವ್ದು ಬೇಕಾದನ್ನು ನೀವು ಇಲ್ಲಿ ಹಾಕೊಂಡ್ಬಿಟ್ಟು QR ಕೋಡ್ನ ಸೇವ್ ಕೂಡ ನೀವು ಮಾಡ್ಕೋಬೋದು. ಡೈರೆಕ್ಟಾಗಿ PNG, SVG, PDF, ಪ್ರಿಂಟ್. ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ಥರದ ಒಂದು ಒಂದೇ ಪೇಜ್ ಇರುವಂಥ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಏನು ಮಾಡ್ಬೋದು, 100% ಆಗಿ ಗೂಗಲ್ ಆಡ್ಸೆನ್ಸ್ ಕಡೆಯಿಂದ ಅಷ್ಟು ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ಸ್ಕ್ರಿಪ್ಟ್ ನಿಮಗೆ ಸಿಗುತ್ತೆ, ಫ್ರೀ ಆಗಿದೆ ಸ್ಕ್ರಿಪ್ಟು, ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. DM ಮಾಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಕ್ರಿಯೇಟ್ ಮಾಡ್ಕೊಂಡಾದ್ಮೇಲೆ ನೀವು ಸ್ವಲ್ಪ SEO ಕಡೆಗೆ ಗಮನ ಕೊಟ್ರಿ ಅಂತಂದರೆ 100% ಆಗಿ ನೀವೇನು ಮಾಡ್ಬೋದು, ಇದರಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು. ಸೊ ನಾನು ಇದನ್ನು ಬೇರೆ ಒಂದು ವೆಬ್ಸೈಟ್ಗೆ ಹಾಕ್ಬಿಟ್ಟು ನಾನು ನಿಮಗೆ ಕೂಡ ಏನಂತಂದರೆ ಲೈವಲ್ಲಿ ತೋರಿಸ್ತೀನಿ. ಇದರ ರ್ಯಾಂಕಿಂಗ್ ಆಗಿರ್ಬೋದು, ಇದರ ಅರ್ನಿಂಗ್ ಆಗಿರ್ಬೋದು, ಎಲ್ಲನೂ ನಾನು ನಿಮಗೆ ಬರುವಂಥ ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಜಸ್ಟ್ ನೀವು ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅನ್ನೋದನ್ನು ನಮಗೆ ತೋರಿಸ್ಕೊಟ್ಟೆ ಅಷ್ಟೇ. ಸೊ ಎಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.